ಅದೇ ಇವಾಗ ಹಸುಗೆ ಡಾಕ್ಟರ್ಗಳಿಗೆ ಕೊಡೋ ದುಡ್ಡು ಈ ಸೇವ್ ಆಗ್ತಾ ಇದೆ ಅಷ್ಟೇ. ಹಸು ಆರೋಗ್ಯವಾಗಿದೆ. ಹಸು ಆರೋಗ್ಯವಾಗಿದೆ. ಏನು ಇವಾಗ ಫೀಡ್ ಹಾಕೋದ್ರಿಂದ ಇವಾಗ ಏನಕ್ಕೂ ಡಾಕ್ಟರ್ಗಳು ಇದು ಇಲ್ಲ, ಸಮಸ್ಯೆನೂ ಇಲ್ಲ, ಏನೂ ಇಲ್ಲ, ಆರಾಮಾಗಿದೆ. ಈಗ ಸಗಣಿಗಳು ಅಷ್ಟೇ. ಮೊದ್ಲು ಇಷ್ಟು ಮಾತ್ರ ಏನಾದ್ರು 1 hour 2 hour ಬಿಟ್ಬಿಟ್ಟು ಹೊಟ್ಟೋದ್ರೆ ಇದೆಲ್ಲ ತುಳಿಬೇಕು, ಪುರಟ್ಕೊಂಡು ಎಲ್ಲಾನು. ಇವಾಗ ಏನಿಲ್ಲ, ನಾರ್ಮಲ್ ಚೆನ್ನಾಗಿದೆ ಹಸು. ಈಗ ನಿಮ್ಮ ಹತ್ರ ಎಷ್ಟು ಹಸು ಇದೆ, ಮತ್ತೆ ನಿಮಗೆ ಬೇರೆ ಅನುಭವಗಳೇನಾದರೂ ಆಗಿದೆಯಾ ಇವಾಗ ಹಸು ಫೀಡ್ ಕೊಡೋದ್ರಿಂದ? ನಮ್ಮ ಹತ್ರ ಎಲ್ಲ ಒಟ್ಟು ಕರು ಎಲ್ಲ ಸೇರಿ 7 ಇದೆ. ಮತ್ತೆ ಆ ಕರು ಚೆನ್ನಾಗಿದಾಗಿದೆ ಸರ್. ಅದು ಅದೇ ಚಿಕ್ಕದ ಕರು, ಅದು 2 ತಿಂಗಳ ಕರು, ಅದಕ್ಕೆ ಆಗ್ತಾ ಇದೆ ಫೀಡು. ಅದು ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಆ ಫೀಡಲ್ಲಿ ಹಸು. ಅಂದ್ರೆ ಯಾವ ತರ ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟ್ ಅಂದ್ರೆ ಮೇವು ತಿನ್ನೋದು ಅಷ್ಟೇ, ಹಾಲು ಕಡಿಮೆ ಮಾಡಿದ್ವಿ ನಾವು, ಫೀಡ್ ಇಡ್ತಾ ಇದೀವಿ. ಅದು ಚೆನ್ನಾಗಿ ಇವಾಗ ರೋಮ ಉದ್ರೋದು ಅಷ್ಟೇನೆ, ಹಸು ಬೆಳವಣಿಗೆ, ಕರು ಬೆಳವಣಿಗೆನೂ ಅಷ್ಟೇ ಚೆನ್ನಾಗಿದೆ, ಆಗ್ತಾ ಇದೆ. ಅದು ನೋಡೋಣ ಅಂತ ಅದಕ್ಕೆ ಈ ಹಸುಗೆಲ್ಲ ಜಾಸ್ತಿ ಇರ್ತದೆ. ಇದಕ್ಕಾದ್ರೂ ಮಿಕ್ಸ್ ಮಾಡ್ತೀನಿ ಈ ಹಸುಗಳಿಗೆಲ್ಲ, ಅದಕ್ಕೆ ಬರೀ ಫೀಡೇ ಇರ್ತದೆ. ಆ ಹಸು ಮಾತ್ರ ನಮ್ಗೆ ಸಖತ್ ರಿಸಲ್ಟ್. ಮತ್ತೆ ಅಲ್ಲಿದೆಯಲ್ಲ, ಅದು ಅದೇ ಕಾಲ್ಬಾಯಿ ಜ್ವರ ಬಂದು 1 ವರ್ಷ ಆಗಿದೆ. ಅದು ಅಷ್ಟೇ 7ಗೆ ಬಂದಿರ್ಲಿಲ್ಲಂತೆ. ಎಷ್ಟು 1.5 ವರ್ಷ ಆಗಿದೆ ಅದು ಕರುವಾಕಿ. ಮುಸ್ರೇನು ಆಡ್ತಿರ್ಲಿಲ್ಲ, ಏನು ಇಲ್ಲ. ಈ ಫೀಡ್ ಹಾಕೋದು ಮೊದಲು 3.5 ಲೀಟರ್ ಹಾಲು ಆಗೋದು, ಇವಾಗ 5 ಲೀಟರ್ ಹಾಲು ಆಗ್ತಾ ಇದೆ. ಮತ್ತೆ ಸಗಣಿನೂ ಅಷ್ಟೇ, ಅದೊಂಥರ ಬಂಕವಾಗಿ ಆಗ್ತಾ ಇತ್ತು, ಅದು ಕಡಿಮೆ ಆಗಿದೆ. ಮತ್ತೆ ರೋಮ ಎಲ್ಲಾನು ಅವರು ಅದು ಕಂಟ್ರೋಲ್ ಮೇಲಾಗಲ್ಲ ಅಂತಾನೆ ಮಾರಾಕಿದ್ದ ಹಸು. ಇವಾಗ ಫೀಡ್ ಹಾಕೋದ್ರಿಂದ ನೀಟಾಗಿ ರೋಮ ಉದ್ರಿದೆ. ಮತ್ತೆ ಇದೆಲ್ಲಾನು ಏನಂತೀರ, ಮುಸ್ರೇನೆ ಆಡಿಸ್ತಾ ಇರಲಿಲ್ಲ ಅದು 7ಗೆ ಬರೋದಕ್ಕೆ. ಇವಾಗ ಫೀಡ್ ಹಾಕಿದ್ಮೇಲೆ ತೋರಿಸಿದ್ವಿ ಸರಿ. ಇದು ಒನೇನಹಳ್ಳಿಯಿಂದ ತಗೊಂಡ್ಬಂದಿದ್ದ ಹಸು. ಇದು ಅದೇ ಕಾಲ್ಬಾಯಿ ಜ್ವರ ಅಂದ್ಬಿಟ್ಟು ಇದು ವಾಸಿನೇ ಆಗಲ್ಲ ಅಂತೇಳಿ ಡಾಕ್ಟರ್ಗಳು ಮಾರಾಕಿದ್ದು. ಮೂಗೆಲ್ಲ ಉಣ್ಣಾಗಿ ಎಲ್ಲಾನು ಇದು ಮಾಡಿ, ಇದು ಅದೇ ಕೂಗುಡ್ಸೋದು, ಒಂಥರ ಬುಸ್ಕುಟ್ಟಿದ್ರೆ ಹಸುನೇ ಶೇಕ್ ಆಗ್ಬಿಟ್ಟು ಒಂಥರ ಮುಂದೆ ಹೋಗಿ ಹಿಂದೆ ಬರೋದು, ಆ ತರ ಇದಾಗ್ತಾ ಇತ್ತು. ಆಮೇಲೆ ಅದು ಅಂತ ಹಸು ನೀವು ತಗೊಂಡಿದ್ದು, ನಾವು ಅಪ್ಪವ್ರು ತಗೊಂಡಿದ್ದು 1.5 ವರ್ಷ ಆಗಿದೆ ಇದು ಕರುವಾಕಿ. ಅದೇ ಇವಾಗ ಫೀಡ್ ಹಾಕಿದ್ಮೇಲೆ ನೋಡ್ರಿ, ಇದೆಲ್ಲ ರೋಮ ಎಲ್ಲ ಜಾಸ್ತಿನೇ ಇತ್ತು. ಈ ತರ ನೀಟಾಗಿ ರೋಮ ಎಲ್ಲ ಮೊದ್ಲು ಎಷ್ಟು ಹಾಕಿ ಬ್ರಷ್ ಎತ್ಕೊಂಡು ಮತ್ತೆ ಇದ್ರದ್ದು ಇದೆತ್ಕೊಂಡು ಹಿಂಗ್ ಉಜ್ಜಿದ್ರು ಹೋಗ್ತಾ ಇರ್ಲಿಲ್ಲ. ಈಗ ರೋಮ ಆದಷ್ಟು ಗದನೆ ಉದುರುತ್ತೆ. ಮತ್ತೆ ಹಾಲು 5 ಲೀಟರ್ ಹಾಲಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಹೊಟ್ಟೆಯಲ್ಲಿರೋ ಗಲೀಜೆಲ್ಲ ನೀಟಾಗಿ ಉಸಿರೆ ಆಡಿಸಿ ಎಲ್ಲ ನೀಟಾಗಿ ಗರ್ಭ ಎಲ್ಲ ಇನ್ಫೆಕ್ಷನ್ ಆಗೈತೆನ, ಅದ್ರಲ್ಲಿ ನೀಟಾಗಿ ಬಂದಿದೆ. 2 ಸತಿ 7ಗೂ ಬಂದಿತ್ತು, ಕೊಡ್ಸಿದೀವಿ ಫೀಡ್ ಹಾಕಿದ್ಮೇಲೆ. ಮೊದಲು 7 ಬರ್ತಿರ್ಲಿಲ್ವಾ? 7ಗೆ ಬಂದಿಲ್ಲ ಸರ್. ಎಷ್ಟು ವರ್ಷ ಆಗಿತ್ತು? 1.5 ವರ್ಷ ಆಗಿದೆ ಆ ಕರುವಾಕಿ. 1 ವರ್ಷ ಆಗಿತ್ತು. ಮತ್ತೆ ಅವಾಗ ಕಾಲ್ಬಾಯಿ ಜ್ವರ ಬಂದಿರೋದು. ಕಾಲ್ಬಾಯಿ ಜ್ವರ ಅಂದ್ರೆ ಏನ್ ಜ್ವರ, ಯಾವ ತರ ಅದು? ಅದೇ ಸರ್, ನಾಲ್ಗೆಲ್ಲ ಬೊಬ್ಬೆಗಳು, ಮತ್ತೆ ಕಾಲುಗಳ ಮೇಲೆಲ್ಲ ಬೊಬ್ಬೆಗಳು ಬರೋದು, ಆತರ ಜಳ್ಳು ಸೋರ್ಸ್ತಾನೆ ಇರೋದು ಆತರ. ಇವಾಗ ಅದು ಜಳ್ಳು ಸೋರ್ಸೋದು ಕಡಿಮೆ ಆಗಿದೆ. ಮತ್ತೆ ಹಸು ಬುಸ್ಕುಟ್ಟಿದ್ರೆ ಒಂಥರ ಯಾವಾಗ ಉಸಿರು ಜಾಸ್ತಿ, ಹೆವಿ ಉಸಿರಾಡೋದು ಜಾಸ್ತಿ, ಬುಸ ಅಂತ ಬುಸ್ಕುಟ್ಟು ಜಾಸ್ತಿ, ಅದೆಲ್ಲ ಕಡಿಮೆ ಆಗಿದೆ. ಎಷ್ಟು ದಿನದಿಂದ ಕೊಡ್ತಿದ್ರ ನಮ್ ಫೀಡ್? ಆಯ್ತು ಸರ್, 2 ತಿಂಗಳು. 2 ತಿಂಗಳಿಂದ ಕೊಡ್ತಿದ್ರ? ಎಷ್ಟು ದಿನ ಆಯ್ತು 7ಗೆ ಬಂದೀಗ? 7ಗೆ ಬಂದು ಅದೇ ತಿಂಗಳು ಆಯ್ತು. 2 ಸತಿ ಬಂದಿದೆ. ಫಸ್ಟ್ 1 ಸತಿ ಕೊಡ್ಸಿಲ್ಲ, ಅದೆಲ್ಲ ಗಲೀಜೆಲ್ಲ ಇದಾಗ್ಲಿ ಅಂತ. ಮತ್ತೆ 2ನೇ ಸತಿ ನಾವು ಕೊಡ್ಸಿದೀವಿ. ಮತ್ತೆ ನಮ್ ಫೀಡ್ ಕೊಟ್ಮೇಲೆ 7ಗೆ ಬಂದಿದೆ. ಫೀಡ್ ಕೊಟ್ಮೇಲೆ ಮೊದಲು ಎಷ್ಟು ಲೀಟರ್ ಬರ್ತಿತ್ತು? 3.5 ಲೀಟರ್ ಬರ್ತಿತ್ತು. 3.5 ಬಂದಿತ್ತು. ಇವಾಗ 5 ಲೀಟರ್ ಬರ್ತಿದೆ. 5.5 ಬರ್ತಾ ಇದೆ. ಹಸುನ ಅಷ್ಟೆಷ್ಟು ಮೊದ್ಲು ಸರ್ ಹಚ್ತಾನೆ ಇರಲಿಲ್ಲ ಇದು ಹಸು. ಎಷ್ಟು ಮೇವ್ ಹಾಕುದು, ಅದು ತಿನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಅದು ಹೊಟ್ಟೆ ತುಂಬೋದು ಗೊತ್ತಾಗ್ತಾ, ತುಂಬದೇ ಇರೋದು ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟಾದ್ರೂ ಹಾಕಿ ತಿಂತಾ ಇರೋದು, ನೀರು ಕುಡಿತಾ ಇರೋದು. ಆದ್ರೆ ಇವಾಗ ನಾವೇನಾದ್ರೂ ಹಾಕಿಲ್ಲ ಅಂತಂದ್ರೆ ಅದಷ್ಟು ಗದರಿನ ಹಚ್ಚುತ್ತೆ. ಮೊದ್ಲು ಹಚ್ಚಿದ್ದೇ ನೋಡಿಲ್ಲ ನನಗೆ ಹಸುನ, ಅಂತದ್ದು ಇವಾಗ ಚೆನ್ನಾಗಿ ಹಚ್ಚುತ್ತೆ. ಯಾರಾದ್ರೂ ಓಡಾಡ್ತಾ ಇದ್ರು ಅಷ್ಟೇ, ಅದಕ್ಕೆ ಮೇವ್ ಸಾಕಾಗಿಲ್ಲ ಅಂದ್ರೆ ಹಚ್ಚೋದು, ನೀರ್ ಬೇಕಾದ್ರೆ ಹಚ್ಚುತ್ತೆ, ಅವಾಗ ಇಡ್ತೀವಿ. ಮೊದ್ಲಾದ್ರೆ ಇದು ಏನು ರಿಯಾಕ್ಟೇ ಮಾಡ್ತಾ ಇರ್ಲಿಲ್ಲ ಹಸು. ಹಚ್ಚೋದೇ ಆಗ್ಲಿ, ಜನಗಳು ನೋಡಿದ್ರು ಏನೋ ಒಂಥರ ಯಾವಾಗ ತೂಗಿಸ್ತಾ ಇರೋದು. ಇವಾಗ ಚೆನ್ನಾಗಿ ಆಕ್ಟಿವ್ ಆಗಿದೆ ಹಸು. ಮೇವು ಅಷ್ಟೇ ಚೆನ್ನಾಗಿ ತಿನ್ನುತ್ತೆ. ಈಗ ನೀರು ಅಷ್ಟು ಕುಡಿಯುತ್ತೆ. ಮೊದಲು ನೀರು ಕುಡಿತಾ ಇರ್ಲಿಲ್ಲ, ಯಾವಾಗೂ ಒಂಥರ ಬುಸ ಆಕ್ಟಿವೇ ಇರಲಿಲ್ಲ. ಇವಾಗ ಪರವಾಗಿಲ್ಲ.